ಇದೇನಾಗುತ್ತೆ, ಮಳೆಗಾಲದ ಆರಂಭ, ಈ ಸಂದರ್ಭದಲ್ಲಿ ನಂಬರ್ಸ್ ಜಾಸ್ತಿ ಆಗುತ್ತೆ ಕೇಸಸ್. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಕೇಸಸ್ ಇರಲಿಲ್ಲ, ಈಗ ಬೆಳಗಾವಿ ಜಿಲ್ಲೆಗೂ ಕೂಡ ಕೊರೋನಾ ವೈರಸ್ ಕಾಲಿಟ್ಟಿದೆ. 25 ವರ್ಷದ ಗರ್ಭಿಣಿಯಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡಿದೆ. ನ್ಯೂಮೋನಿಯಾದಿಂದ ಬಳಲ್ತಾ ಇದ್ರಂತೆ ಈ ಗರ್ಭಿಣಿ. ಇವ್ರಿಗೆ ಈಗ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 1 ತಿಂಗಳ ಹಿಂದೆ ಇವರು ಪುಣೆಗೆ ಹೋಗಿ ಬಂದಿದ್ರು ಅಂತ. ಬಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇನ್ನು ಮುಂದಕ್ಕೆಲ್ಲ ನಾವು ಟ್ರಾವೆಲ್ ಹಿಸ್ಟ್ರಿ ಎಲ್ಲ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅನ್ಲೆಸ್ ಹೊಸ ವೇರಿಯಂಟ್ ಏನಾದ್ರು ಕಾಣಿಸ್ಕೊಂಡ್ರೆ ಮಾತ್ರ ಟ್ರಾವೆಲ್ ಹಿಸ್ಟ್ರಿ. ಅದರ್ವೈಸ್ ಕೋವಿಡ್ ನಮ್ಮ ಜೊತೆಗೆ ಇರುತ್ತೆ, ಅದು ಎಲ್ಲೂ ಹೋಗಿರಲ್ಲ. ಅದು ಹಾಗೆ ಅದ್ರ ಪಾಡಿಗೆ ಅದು ಹೋಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಐ ಥಿಂಕ್ ಇದೇ ಮೊದಲನೇ ಕೇಸು ಬೆಳಗಾವಿನಲ್ಲಿ ಅಂತ ಅನಿಸುತ್ತೆ. 25 ವರ್ಷದ ಗರ್ಭಿಣಿಯಲ್ಲಿ ಕೋವಿಡ್ ಪಾಸಿಟಿವ್ ಕಾಣಿಸ್ಕೊಂಡಿರೋದು. ಅವ್ರ ಆರೋಗ್ಯ ಹೇಗಿದೆ? ವೈದ್ಯರು ಆಕೆ ಆರೋಗ್ಯದ ಬಗ್ಗೆ ಏನು ಹೇಳ್ತಾರೆ? ಅರವಿಂದ್, ಪ್ರಮುಖವಾಗಿ ಅವರ ಆರೋಗ್ಯ ಸ್ಥಿರವಾಗಿರುವಂಥದ್ದು ಮತ್ತು ಅವರು ಗರ್ಭಿಣಿ ಇರೋದ್ರೆ ಬಹಳಷ್ಟು ಇನ್ಸೆಂಟಿವ್ ಕೇರ್ ಮಾಡ್ತಾ ಇದ್ವಿ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. ಅದು ಖಾಸಗಿ ಆಸ್ಪತ್ರೆಯಲ್ಲಿ ಅವರು ದಾಖಲಾದರೆ. ನಾವೀಗ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಯಲ್ಲಿ ಇದ್ದೀವಿ. ತಾವು ನೋಡ್ಬೋದು, ಇಲ್ಲಿ ಈಗಾಗಲೇ ಕೋವಿಡ್ ವಾರ್ಡನ್ನು ತೆರೆಯಲಾಗಿದೆ. ಕೋವಿಡ್ ಏನೇನು ಬರ್ತಾರೆ ಜನ ಹಾಗೆ ಅಂತೇಳಿ ಇಲ್ಲಿ ಒಂದಿಷ್ಟು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸುಮಾರು 13 ಬೆಡ್ಗಳ ಈ ಒಂದು ಆಸ್ಪತ್ರೆಯಲ್ಲಿ, ಬೆಳಗಾವಿಯ ಏನು ಸರ್ಕಾರಿ ಆಸ್ಪತ್ರೆ ಬೀಮ್ಸ್ ಏನಿದೆ, ಬೀಮ್ಸಲ್ಲಿ 13 ಬೆಡ್ಗಳನ್ನ ರೆಡಿ ಮಾಡ್ಕೊಂತಾರೆ. ಮತ್ತು ಸೋಮವಾರದಿಂದ ಟೆಸ್ಟನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಬೆಳಗಾವಿ ನಗರ ಜಿಲ್ಲೆಯಲ್ಲಿ ಜನ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಈಗಾಗಲೇ ಕೋವಿಡ್ ಏನು ಅಂಥದ್ದೆಲ್ಲ ಕೂಡ ಗೊತ್ತಿರುವಂಥದ್ದು. ಹೀಗಾಗಿ ಯಾರೂ ಕೂಡ ಪ್ಯಾನಿಕ್ ಆಗಬೇಡಿ. ಆದರೆ ಏನೈತೆ, ಒಂದು ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ಗಳು ಹೋಗಿರ್ಬೋದು ಮತ್ತು ಟ್ರಾವೆಲ್ ಎಲ್ಲ ಕೂಡ ಹೋಗೋದು ಹಾಗೆ ಅಂತ ಹೇಳಿ ಕೂಡ ಹೇಳಿರುವಂಥದ್ದು. ನಮ್ಮ ಜೊತೆ ವೈದ್ಯರಿದ್ದಾರೆ, ಬರೀ ಅವರನ್ನು ಮಾತ್ರ ಏನೇನಾಗಿದೆ ಸರ್? ಈಗ ಕೋವಿಡ್ ಪ್ರಾರಂಭ ಆಗಿತ್ತು ಅಂತಕ್ಕಂಥ ವಿಷಯಗಳು ಮಾಧ್ಯಮ ಮುಖಾಂತರ ತಿಳಿತಾ ಇದೆ. ಇಲ್ಲಿ ಕೂಡ ನಾವು ಮತ್ತು ನಿರ್ದೇಶಕರು, ವೈದ್ಯಕೀಯ ಅಧ್ಯಕ್ಷರು ಮತ್ತು ಇರ್ತಕ್ಕಂಥ ಸ್ಥಳೀಯ ವೈದ್ಯಾಧಿಕಾರಿ ತಿಳ್ಕೊಂಡು ಮಾಡಿ ಇಲ್ಲಿ ನಾವು 10 ಬೆಡ್ಗಳನ್ನು ರೆಡಿ ಮಾಡ್ಕೊಂಡಿಟ್ಟಿದ್ದೀವಿ. ಒಂದು ವೇಳೆ ಹೆಚ್ಚಿನ ಅವಶ್ಯಕತೆ ಬಿದ್ದರೂ ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಸೋಮವಾರದಿಂದ ನಾವು ಕೋವಿಡ್ ಟೆಸ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಮಗೆ ಟ್ರೂನೆಟ್ ಅಂತಿದೆ, ನಾವು ಸೋಮವಾರದಿಂದ ಅದನ್ನು ಕೂಡ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಒಂದು ಹೆಚ್ಚಿನ ರೀತಿಯಲ್ಲಿ ಬೇಕಾದರೆ ಕೂಡ ಆರ್ಟಿಫಿಷಿಯಲ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ನಾವು ಕೂಡ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಇದು ಅರವಿಂದ್, ಏನಂತಾರೆ, ನಾವು ಸನ್ನದ್ಧರಾಗಿದ್ದೀವಿ. ಬೆಳಗಾವಿ ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಈಗಾಗಲೇ ಒಂದು ಮಾಹಿತಿಯನ್ನು ಕೂಡ ಪಡೆಯಲಾಗ್ತದೆ ಮತ್ತು ಹೊರಗಡೆಯಿಂದ ಬಂದಂಥ ಜನರ ಮಾಹಿತಿಯನ್ನು ಕೂಡ ಪಡೆಯಲಾಗ್ತದೆ ಅಂತ ಹೇಳಿ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಫೋನ್ ಮುಖಾಂತರ ನಮಗೆ ತಿಳಿಸಿರುವಂಥದ್ದು. ಅರವಿಂದ್, ರೈಟ್ ದಿಲೀಪ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. 32 ಆ್ಯಕ್ಟಿವ್ ಕೇಸ್ಗಳು ಇರ್ಬೋದು ಬೆಂಗಳೂರಿನಲ್ಲಿ, ಇಲ್ಲ ಅಂತಲ್ಲ. ಬಟ್ ಎಲ್ಲವೂ ಸೌಮ್ಯ ಸ್ವಭಾವದ್ದಾಗಿದೆ. ನಿಮಗೆ ಆ್ಯಸ್ ಯೂಶುವಲ್ ಜ್ವರ ಬಂದಾಗ ಹೇಗಿರುತ್ತೆ, ನ್ಯೂಮೋನಿಯಾ ಬಂದಾಗ ಹೇಗಿರುತ್ತೆ, ILI ಸಾರಿ ಕೇಸ್ಗಳು, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್, ಈ ಥರದ ಸಿಂಪ್ಟಮ್ಸ್ಗಳೇ ಇರುತ್ತೆ. ಹಾಗಂತ ನೆಗ್ಲೆಕ್ಟ್ ಮಾಡಬೇಡಿ. ಇಲ್ಲಿ ತನಕ ಯಾವುದೇ ಸಾವು ನೋವುಗಳೆಲ್ಲ ಆಗಿಲ್ಲ, ಆಗೋದು ಬೇಡ. ಕೋಮಾರ್ಬಿಡ್ ಕಂಡೀಷನ್ಸ್ ಇರ್ತಕ್ಕಂಥವ್ರು ಲೈಕ್ ಶುಗರ್, BP ಮತ್ತು ಥೈರಾಯ್ಡ್ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ.